ಆಹಾ ಓಹೋ ಸಖತ್ತಾಗಿ ಬರ್ತಿದೆ. ತೆಂಗಿನಕಾಯ್ದು ಗಂಜಿ ನನ್ನ ಸಿಕ್ಕಾಬಿಟ್ಟೆ ಫೇವರೇಟ್ ಇದು. ಬಟ್ ಇದನ್ನು ಹೊಡಿಯೋಕ್ಕೆಲ್ಲ ಮಚ್ಚ ಆ ಥರ ಏನಿಲ್ಲ ಇಲ್ಲಿ ನನಗೆ. ಸೊ ಅದನ್ನು ಹೊಡಿಸ್ಕೊಳಕ್ಕೆ ತೆಂಗಿನಕಾಯಿ ಗಂಜಿ ಅಂತೂ ದಿನ ವೇಸ್ಟ್ ಮಾಡೋಕ್ಕಂತ ತೆಗಿಯೋಕ್ಕಾಗಲ್ಲಂತ ವೇಸ್ಟ್ ಮಾಡ್ತಿದ್ದೆ. ನೋಡಿ ಈ ಥರ ಮೇಲ್ಗಡೆ ತೆಗ್ದಿದ್ದೀನಿ. ಆನ್ಲೈನಲ್ಲಿ ಬುಕ್ ಮಾಡಿದ್ದಿದ್ದು, ಹಂಗಾಗಿ ಸೊ ನಾವು ಎಳ್ನೀರವ್ರ ಹತ್ರ ಮಾಡಿಸ್ಕೊಂಡ್ರೆ ಅಲ್ಲೇ ಕುಡಿದು ಕೆಚ್ಚಿ ದಿನ ಬರ್ಬೋದಿತ್ತು. ತುಂಬ ಬೇಜಾರು ಮಾಡ್ಕೊತಿದ್ದೆ, ಅಯ್ಯೋ ಎಷ್ಟು ಚೆನ್ನಾಗಿದೆ, ಕಾಯಿ ಎಸಿಬೇಕಲ್ಲಪ್ಪ ಹಿಂಗೆ ತೆಗೆಯೋದು ಅಂತ. ದಿಸ್ ಇಸ್ ಗುಡ್. ಚೆನ್ನಾಗಿದೆ ನೋಡಿ. ಈ ಥರ ಇಲ್ಲಿ ಓಪನ್ ಮಾಡಿದ್ದು ಈಸಿ ಇತ್ತು, ಸ್ವಲ್ಪ ಸಾಫ್ಟ್ ಇತ್ತಿದ್ದು ಒಳಗಡೆ. ಸೊ ಹಂಗಾಗಿ ತೆಗೆದಿದ್ದೀನಿ ಇದನ್ನು. ಸೊ ನನಗಂತೂ ಪಂಚ ಪ್ರಾಣ ಈ ಗಂಜಿ. ಬಾಬಾ ಟೈಟಾಗಿದೆ ಒಳಗಡೆ, ಸೌತೆಕಾಯಿ ನಂಗಿದೆ ಅದು. ಎಮ್ 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 ಸ್ಪೂನಲ್ಲಿ ತೆಗಿತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಸಕ್ಕತ್ತಾಗಿರುತ್ತೆ. ನನಗೆ ಇಷ್ಟು ದಿನ ಹೆಂಗೆ ಎಸಿದು ಬಿಡ್ತಾಯಿದ್ದೆ ಅಂದರೆ ಇದು ತುಂಬ ಗಟ್ಟಿ ಇದ್ದರೆ ಮೇಲ್ಗಡೆ ತೆಗಿಯೋಕ್ಕಾಗಲ್ಲ, ಅದಕ್ಕೆ ಎಸಿತಾ ಇದ್ದೆ. ಇದು ಸಾಫ್ಟ್ ಇತ್ತು ನೋಡಿದೆ ಮೊನ್ನೆ ಸ್ವಲ್ಪ ದಿನದಲ್ಲಿ ಈ ಥರ ಐಡಿಯಾ ಕಂಡಿಡ್ಕೊಂಡೆ. ಇಲ್ಲಿ ತೆಗೆದ್ಬಿಟ್ಟು ಹಿಂಗೆ ಸ್ಪೂನಲ್ಲಿ ತೆಗೆದಿಡೋದು. ಊರಲ್ಲಿ ಮಾಡ್ತೀವಲ್ಲ ಮಚ್ಚುಗೆ ಅದೆಲ್ಲ ತೆಗೆದಕ್ಕೆ ಇಲ್ಲ, ಅದಿದ್ದರೆ ಹೊಡ್ಕೊಂಡು ತೊಗೋಬೋದಿತ್ತದು ಕೈಯಿಂದ ಮಚ್ಚಿಂದ. ತೆಂಗಿನಕಾಯಿ ಮೊನ್ನೆಲ್ಲ ತೆಂಗಿನಕಾಯಿ ಎಷ್ಟೊಂದು ವೀಡಿಯೋಗಳು ನೋಡ್ತಾಯಿದ್ದೆ, ಎಷ್ಟೊಂದು ಉಪಯೋಗ ಇದೆ ಅಂತ ಹೇಳ್ತಾಯಿದ್ರು. ಈ ಕಂಠ ಇದೆಯಲ್ಲ ಅದನ್ನು ತಿಂದು ಕಂಠ ಅಂತಿದ್ವಿ, ಸಾಫ್ಟ್ ಕಂಠ ಇದು. ಒಂದೊಂದು ಕಡೆಗಳು ಒಂದೊಂದು ಹೇಳ್ತಾರೆ. ಅದು ತಿಂದರೆ ಅದರಲ್ಲೂ ತುಂಬಾ ವೈಟಮಿನ್ಸ್ ಇದೆ ಅಂತ ತಿಂತಾಯಿದ್ರು. ಯಾರೋ ಉಡುಪಿ ಸೈಡ್ ಅವರು ಇದು ಕಂಠ ಬರ್ತಿತ್ತು, ಸಾಫ್ಟ್ ಇದೆ. ಅದನ್ನು ಎಷ್ಟೊಂದು ಉಪಯೋಗ ಇದೆ ಕಲ್ಪತರು ಅಂತ, ಅದಕ್ಕೆ ಕಲ್ಪತರು, ತೆಂಗಿನಕಾಯಿಗೂ ಕಲ್ಪತರು ಅಂತ ಹೇಳೋದು. ಝೀರೋ ವೇಸ್ಟೇಜ್ ನನಗೆ ತೆಂಗಿನಕಾಯಿ, ಝೀರೋ ವೇಸ್ಟೇಜ್. ಇದು ಇದನ್ನು ತೆಂಗಿನಕಾಯಿನ ಒಣಗಿಸಿ ಇದು ಸ್ನಾನಕ್ಕೆ ನೀರು ಕಾಯಿಸ್ತೀವಲ್ಲ ಅದೆಲ್ಲ ಯೂಸ್ ಮಾಡ್ತಾರೆ ಹಳ್ಳಿ ಕಡೆ. ಆ ಅದೇ ಸ್ನಾನ ಮಾಡಿದರೆ ನೋಡಬೇಕು ಎಷ್ಟು ಸಾಫ್ಟ್ ಅನಿಸ್ತಿರುತ್ತೆ ಅಂತ ಹೇಳ್ಬಿಟ್ಟು ಗೀಝರಲ್ಲಿ ಮಾಡಿ ಅಂಟು ಸ್ನಾನ ಹಂಗೆ. ಸೊ ನಾನಿವಾಗ ಇದನ್ನು ಎಂಜಾಯ್ ಮಾಡ್ತೀನಿ. ಎಂಜಾಯ್ ಮಾಡೋಣ. ಸೂಪರ್. ಗ್ಯಾಸ್ಟ್ರಿಕ್ ಇದ್ದರೆ ಅಥವಾ ತಂಪುದು ಒಂಥರ ನಾನು ಹೊಟ್ಟೆ ಏನಾದರೂ ಗಜಿ ಬಿಜಿ ತಿಂದ ಏನಾದರೂ ಅನಿಸ್ತದೆ, ಇಂಡೈಜೆಷನ್ ಎಲ್ಲ ಅನಿಸ್ತದೆ. ಇಂಡೈಜೆಷನ್ ಅದ ತಿನ್ನೋಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ಕಮ್ಮಿ ಅನಿಸುತ್ತೆ ನನ್ನ ಪ್ರಕಾರ ತಿಂದಾಗ. ನನಗೆ ಇಲ್ಲ, ಎಳೆದಿರಬೇಕು ಗಂಜಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ಸಂವತ್ಸರದ ಶುಭಾಶಯಗಳು. ಹೊಸ ಚಿಗುರು, ಹೊಸ ಹೂಗಳೆಲ್ಲ. ಈಗ ಸಮ್ಮರ್ ಅಂದರೆ ಹೊಸ ಹೂಗಳು ಫುಲ್ ಹೊಂಗೆ ಮರ ಚಿಗುರೋದೆಲ್ಲ ಇರುತ್ತೆ. ಸೊ ಇದು ನಮ್ಮ ಎಲ್ಲರಿಗೂ ಶಾಪಿಂಗ್ ಎಲ್ಲ ಆಗಿರುತ್ತೆ ಅನಿಸುತ್ತೆ. ಹೊಸ ವರ್ಷದ ಬಟ್ಟೆಗಳೆಲ್ಲ ತೊಗೊಳ್ಳೋದು. ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಮೇಳ ನಡೀತಾ ಇತ್ತು, ಜ್ಯುವೆಲ್ರಿದು ಮತ್ತು ಕ್ಲಾತ್ಸ್, ಕಾಸ್ಮೆಟಿಕ್ಸ್ ಎಲ್ಲ ಇತ್ತು. ಸೊ ಅದೇ ಒಂದು ಕ್ಲಿಪ್ ಆ್ಯಡ್ ಮಾಡೋಣ ಅಂತ ಹಾಕಿದ್ದೇನೆ ಅಷ್ಟೇ. ಸೊ ಎಲ್ಲರದ್ದು ಆಗಿದೆ ಎಲ್ಲ ಶಾಪಿಂಗು ನಾಳೆ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ. ಆವಾಗೆಲ್ಲ ಹಬ್ಬಗಳಿಗೇ ಬಟ್ಟೆ ತೊಗೊಳ್ಳೋದಾಗಿರ್ತಿತ್ತು. ಹಬ್ಬ ಬಂದ್ರೇ ಬಟ್ಟೆ ತೊಗೊಳ್ಳೋದು ಆ ಥರ ನಮ್ಮ ತಂದೆ ನನ್ನ ಟೈಮಲ್ಲೆಲ್ಲ ಜಾಸ್ತಿ. ಈಗ ಹಾಗೇನಿಲ್ಲ, ಯಾವಾಗಂದ್ರೆ ಆವಾಗ ತೊಗೊಳ್ಳೋದು ಬಟ್ಟೆಗಳನ್ನ ಇದ್ದೇ ಇರುತ್ತೆ. ಬಟ್ಟೆ ಹಬ್ಬಕ್ಕೆ ತೊಗೊಳ್ಬೇಕನ್ನೋದೇನಿಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ. ಆವಾಗ ಹಬ್ಬ ಅಂದರೆ ತಿಂಡಿ ಊಟಗಳು, ಹೊಸ ಬಟ್ಟೆಗಳು ಆ ಥರ ಇತ್ತು. ಈಗ ಹಂಗೇನಿಲ್ಲ, ಯಾವಾಗಂದ್ರೆ ಆವಾಗ. ಸೊ ಹೆಣ್ಮಕ್ಳಿಗೆ ಎಸ್ಪೆಷಲಿ ಬಟ್ಟೆಗಳು, ಜ್ಯುವೆಲ್ರಿಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾರಿಗಿಷ್ಟ ಇಲ್ಲ ಹೇಳಿ ನೋಡಿ. ಅದನ್ನೇ ಇದನ್ನಲ್ಲಿ ಆ್ಯಡ್ ಮಾಡಿ ತೋರಿಸೋಣ ಅಂದ್ಕೊಂಡೆ. ಡೀಟೇಲಾಗಿ ಆಗಲಿಲ್ಲ, ಒಂದೆರಡು ಕ್ಲಿಪ್ ತೊಗೊಂಡಿದ್ದೆ, ಬ್ಯುಸಿ ಇರೋದ್ರಿಂದ ಆಗಿಲ್ಲ. ಸೊ ಅದಾದಮೇಲೆ ನಾವು ಮೋಕ್ಷಿತನಿಲ್ಲ ಆಟಾಡೋಕೆ ಕರ್ಕೊಂಡೋಗಿದ್ವಿ. ಇಂಡೋರು. ಇಟ್ಸ್ ವೇಸ್ಟ್ ಆಫ್ ಟೈಮ್ ಅನಿಸುತ್ತೆ. ಏನದು ತುಂಬಾ 1 ಮಿನಿಟ್ 2 ಮಿನಿಟ್ ಮಕ್ಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ, ಕಾಸ್ಟ್ಲಿ ಅನಿಸುತ್ತೆ. ಅದ್ರ ಬದಲು ಹೊರಗಡೆ ಕರ್ಕೊಂಡೋಗಿ ಆಟ ಆಡ್ಸೋದನ್ನೇ
ಬೆಸ್ಟ್ ಅನಿಸಿರುತ್ತೆ. ಮೋಕ್ಷಿತ್ ಕೂಡ ಇಷ್ಟ ಆಗಿಲ್ಲ, ಅದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವನಿಗೆ. ಅಮ್ಮ ನನಗೇನು ಇಷ್ಟ ಆಗಿಲ್ಲ ಅದು 1 ಮಿನಿಟ್ 2 ಮಿನಿಟ್ ಅಂತ ಹೇಳ್ದ. ಮೊನ್ನೆ ಕರ್ಕೊಂಡೋಗಿದ್ದು ಕಾರಲ್ಲಿ ಅದು 120 ರುಪೀಸ್ ಸುಮಾರು 15 ಮಿನಿಟ್ಸ್ ಆಟ ಆಡಿಸಿದ್ರು, ಅದು ವರ್ತ್ ಅನಿಸಿತು. ಇದೆಲ್ಲ ಗೇಮ್ಸ್ ನಾಟ್ ವರ್ತ್. ತುಂಬಾ ಏನು 1 ಮಿನಿಟ್ ಅಂದರೆ ಜಸ್ಟ್ 1 ಮಿನಿಟ್ಗೆ ಮುಗ್ದೋಗುತ್ತೆ. ಇಂಥದ್ದು ನನಗೇನು ಇಷ್ಟ ಆಗಲಿಲ್ಲ. ನಾವು ಯೂಶ್ವಲಿ ಇದಕ್ಕೆ ಜಾಸ್ತಿ ಕರ್ಕೊಂಡೋಗಲ್ಲ, ಹೋಗ್ತಿದ್ವಿ. ಮೋಕ್ಷಿತ್ ಕೂಡ ಇಷ್ಟ ಆಗಿಲ್ಲ, ಅಮ್ಮ ಬೇಗ ಮುಗ್ದೋಗುತ್ತಮ್ಮ ಅಂತ. ಅಷ್ಟೇ, ಇದು ಸ್ಮಾಲ್ ವ್ಲಾಗು. ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.